ನೀವು ನೀರಿದೆ ಅಂತ ಎಲ್ಲಿದೆ ನೀರು? ಕೃಷ್ಣರಾಜ ಸಾಗರದಲ್ಲಿ ಸಂಪೂರ್ಣ ಮೈದಾನ, ನೀರೆಲ್ಲಿದೆ? ಹೆಂಗೆ ಮುಖ್ಯಮಂತ್ರಿಗಳು ನೀರಿದೆ ಅಂತ ಹೇಳಿದ್ದಾರೆ? ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಮತ್ತೆ ನಮಗೆ ಬರ ಸಿಡಿಲು ಬಡದಂಕಾಗಿದೆ. ಕೆಟ್ಟ ನಿರ್ಧಾರವನ್ನ ವಿತರಣಾ ಸಮಿತಿಯವರು, ಪ್ರಾಧಿಕಾರದವರು ತೆಗೆದುಕೊಂಡಿದ್ದಾರೆ. ನಾಳೆ ಯಾವುದೇ ಕಾರಣಕ್ಕೂ ಯಾರ ಮಾತಿಗೂ ಬೆಲೆ ಕೊಡದೆ ಪ್ರಾಮಾಣಿಕವಾಗಿ ಬಂದ್ ಮಾಡಿ, ಈ ರಾಜ್ಯಕ್ಕಾಗಿ ಬಂದ್ ಮಾಡಿ, ಅದರಲ್ಲೂ ವಿದ್ಯಾರ್ಥಿಗಳು ಬಹಳ ಪ್ರಮುಖ, ಕಾಲೇಜಿನವರುಗಳಿಗೆ, ಶಾಲೆಯವರುಗಳಿಗೆ ಎಲ್ಲರಿಗೂ ನಾನು ಬಹಳ ಕಳಕಳಿಯಿಂದ ಮನವಿ ಮಾಡ್ತೀನಿ. ರಜಾ ಕೊಡಿ. ಏನೇ ಗಲಾಟೆ ಆದರೂ ನಾವು ಜವಾಬ್ದಾರರಲ್ಲ, ರಜಾ ಕೊಡಿ ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಹೋಟ್ಲ್ನವರು ಬಂದು ಕೊಡ್ತೀವಿ ಅಂದರು, ಆಮೇಲೆ ಬಂದ್ ಬೇಡ ಅಂತ. ಅದೇನು ನಂಗೆ ಅರ್ಥ ಆಗಿಲ್ಲ. ಅವ್ರಿಗೆ ಹೇಳ್ತೀನಿ, ರಾವ್ ಬಹಳ ಬೇಕಾದ ಮನುಷ್ಯ, ಅಧ್ಯಕ್ಷ, ಇದೇ ರೀತಿ ನೀವು ನೈತಿಕತೆ, ಯಾವ ನೈತಿಕತೆ? ಹಂಗಂದ್ರೆ ಏನು ನೈತಿಕತೆ? ಅಂದ್ರೆ ಏನು? ನಿಮ್ಮ ನೈತಿಕತೆ ಬೆಂಬಲ ಬೇಡ, ನೇರವಾಗಿ ಹೋಟ್ಲವರು ಬೆಂಬಲ ಕೊಡಿ. ಇದು ನಿಮ್ಗೆ ಹೇಳ್ತೀನಿ. ಇದ್ರ ಜೊತೆಗೆ ನೀವು ಸಿಕ್ಕಾಪಟ್ಟೆ ತಿಂಡಿ ಬೆಲೆದು ಏರಿಸ್ಬಿಟ್ಟಿದ್ದೀರಿ. ನಾಳೆ ನಿಮ್ಮ ವಿರುದ್ಧ ನಾವು ಬೀದಿಗೆ ಇಳಿಬೇಕಾಗುತ್ತೆ. ಇದು ನಾಡಿನ ಪ್ರಶ್ನೆ. ಬಹಳ ಗಂಭೀರವಾಗಿ ನೀವು ಸಹಕಾರ ಕೊಡಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳು ಬೀದಿಲಿ ಬರಬೇಕಾಗುತ್ತೆ, ಮಕ್ಕಳು ಶಾಲೆ ಬರಬೇಕಾಗುತ್ತೆ. ಎಚ್ಚರದಿಂದ ಹೇಳ್ತೀನಿ, ಎಲ್ಲರೂ ನೀವು ಸಂಪೂರ್ಣವಾಗಿ ರಜಾ ಕೊಟ್ಟು ನಾಳೆ ಬಂದ್ಗೆ ಎಲ್ಲರೂ ಸಹಕಾರ ಮಾಡಬೇಕು. ನಿಮ್ಗೆ ಗೊತ್ತಿರ್ಬೋದು, ನಾನು ನಿನ್ನೆ ಇವತ್ತು ಬಂದದ್ದಲ್ಲ, ಸುಮಾರು 50 ಬಂದ್ ಮಾಡಿದ್ದೀವಿ ಇವತ್ತಿನವರೆಗೂ. ಮತ್ತು ನಾನು ಮೊದಲು ಅನೇಕ ಸಾರಿ ಹೇಳಿದ್ದೀನಿ, 1967ರಲ್ಲಿ ನಾನು ಮೊದಲನೇ ಅಸೆಂಬ್ಲಿ ಮೆಂಬರ್. ನಿಜಲಿಂಗಪ್ಪನವರಿದ್ರು, ನಿಮ್ಮ ಶಂಕರೇಗೌಡರು ಇದ್ರು. ಆವತ್ತಿನಿಂದ ಹೋರಾಟ ನಿರಂತರ. ನೆನ್ನೆ ಮೊನ್ನೆ ಹೋರಾಟಕ್ಕೆ ಬಂದದ್ದಲ್ಲ, ಅಗಾಧ ಹೋರಾಟ ಮಾಡಿದ್ದೀವಿ. ಆದ್ರಿಂದ ನಾಳೆ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಮೈಸೂರವರೆಗೆ, ಮಹದಾಯಿ, ಕಳಸಾ ಬಂಡೂರಿ, ಬೆಳಗಾವಿ ನಗರ ಪಾಲಿಕೆಯಲ್ಲಿ ನಿರ್ಣಯ ಆಗಬೇಕು, ಮೇಕೆದಾಟ ಆಗಬೇಕು. ಕನ್ನಡ ಶಾಲೆಗಳಿಗಾಗಿ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ, ಸಮಗ್ರ ರೈತರ ಬೇಡಿಕೆ. ಆ ದೃಷ್ಟಿಯಿಂದ ನಾಳೆ ನಡೀತಕ್ಕಂಥ ಬಂದ್ ಅಮೂಲ್ಯವಾದ್ದು, ಅಪೂರ್ವವಾದ್ದು. ಬಂದ್ಗೆ ಎಲ್ಲರೂ, ರಾಜ್ಯದ ಎಲ್ಲರೂ ಬೆಂಬಲ ಕೊಡಬೇಕು. ಬಸ್ ಮಾಲೀಕರು, ಖಾಸಗಿ ಬಸ್ ಮಾಲೀಕರುಗಳು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೀನಿ, ದಯಮಾಡಿ ಬೆಂಬಲ ಕೊಡಬೇಕು. ಹೇಳಿದ್ರ? ಯಾವಾಗ? ಹೌದಾ? ಹಂಗಂದ್ಬಿಟ್ರಿ ಅವರು. ನನಗೆ ಗೊತ್ತಿಲ್ಲ, ಇವರು ನನಗೆ ಹೇಳಿಲ್ವಲ್ಲ. ನಾನು ಕನ್ನಡ ಒಕ್ಕೂಟದ ಅಧ್ಯಕ್ಷ, ಇವರು ನಮ್ಮ ಒಕ್ಕೂಟದ ಪ್ರಮುಖವಾದಂಥ ಸದಸ್ಯರು. ನಾನು ಅವತ್ತು 29ನೇ ತಾರೀಕು, 31ನೇ ತಾರೀಕು ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಭೆ ಕರೆದು, ಇವರೆಲ್ಲರೂ ಸಭೆಯಲ್ಲಿ ಮೇಲ್ ಬಂದು ಭಾಷಣ ಮಾಡಿ ಬಂದ್ ಆಗಲೇಬೇಕು,
ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಬಂದ್ ಆಗಲೇಬೇಕು ಅಂತೇಳಿ ಈ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ. ಅದೇನು ಮರ್ತು ಬಿಟ್ರು ಅವ್ರು ಹೇಳಿರೋದು ಮರ್ಗಿರ್ಬಿಡ್ತು ಗೊತ್ತಿಲ್ಲ. ವಾಟಾಳ್ ನಾಗರಾಜು ನಾವ ಕೈ ಕೊಡೋದು ಅಂದ್ರೆ ನಿಮ್ಗೆ ಹೇಳ್ತೀನಿ ಕೇಳಿ, ಸುಮಾರು ಸಾವಿರಾರು ವರ್ಷಗಳಿಂದ ಕೈ ಕೊಡೋ ಕೆಲಸ ನಡೀತಾ ಇದೆ. ಆದ್ರಿಂದ ಅವ್ರೇನೇ ಕೈ ಕೊಟ್ಟರು ನಾನು ಭದ್ರವಾಗಿದ್ದೀನಿ. ನಾನು ಸುಮಾರು 65 ವರ್ಷದ ಮೇಲೆ ಕನ್ನಡ ಯಾವ ಅಧಿಕಾರ ಬೇಡ ಏನು ಬೇಡ ಅಂತ ಹೇಳಿ ಕನ್ನಡವನ್ನು ಕೂಗಿದ್ದೇನೆ, ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದೇನೆ. ಆದ್ರಿಂದ ಜನ ಅವ್ರ ಬಗ್ಗೆ ತೀರ್ಮಾನ ಮಾಡಬೇಕು. ಅವರೇ ಬಂದು ಕರಿಬೇಕು ಅಂದ್ರು. ಮತ್ತು ಶೆಟ್ಟಿ ಯಾವತ್ತು ಹೇಳಿ, ಯಾವತ್ತು 27ಕ್ಕೆ ಪ್ರವೀಣ್ ಶೆಟ್ಟಿ ನಾವೆಲ್ಲರಿಗಿಂತ ಮುಂಚೆ ಬಂದಾಗಲೇಬೇಕು, ವಾಟಾಳ್ ನಾಗರಾಜ್ ಅವ್ರ ನಾಯಕತ್ವದಲ್ಲಿ ಬಂದಾಗಬೇಕು ಅಂತೇಳಿ ನಮ್ಮೆಲ್ಲರಿಗಿಂತ ಮೊದಲು ಕೂಗ್ದವನು ಶೆಟ್ಟಿ. ಸರ್ಕಾರ ನೀರು ಬಿಟ್ಟಿಲ್ಲ. ಹೌದಾ? ಹೆಂಗ್ ಗೊತ್ತು ನಿಮ್ ಬಿಟ್ಟಿಲ್ಲ ಅಂತ? ಬಿಡ್ತಾವ್ರೆ, ಬಂದ್ ನೀರೆಲ್ಲ ಹೋಗ್ತಾ ಇದೆ. ಇನ್ನೇನು ಇವರು DK ಶಿವಕುಮಾರ ಮನೆಗೆ ಇಟ್ಕೊಂಡಿರೋ ನೀರು ನೋಡ್ರಿ. ಇದು ಒಂದೇನಾಗಿದೆ ಇವ್ರು ಮಾತಾಡೋದು ಅಂದ್ರೆ, ಹೆರಿಗೆ ಆಸ್ಪತ್ರೆಯಲ್ಲಿ 9 ತಿಂಗಳು ತುಂಬಿ ಇನ್ನೇನೋ ಹೆರಿಗೆ ಆಗ್ಬೇಕು. ಈ ಟೈಮ್ಲಿ ಹೆರಿಗೆ ಬೇಡ ಅದ್ರ ಗತಿ ಏನೇ ಆಗ್ಬೇಕು? ಆ ಹೆಣ್ಣು ಮಗಳ ಗತಿ ಏನೇ ಆಗ್ಬೇಕು? ನೆನ್ನೆ ಮೊನ್ನೆ ಅವತ್ತು ಯಾಕೆ ಒಪ್ಪಿದ್ರು ಇವರು? ಕಾರಣ ಏನು? ಹೆರಿಗೆ ಆಸ್ಪತ್ರೆಯಲ್ಲಿ 9 ತಿಂಗಳು ತುಂಬಿದೆ, ಅವ್ರ ಯಜಮಾನರು ಸೇರಿಸಿದ್ದಾರೆ. ಇನ್ನು 5 ನಿಮಿಷಕ್ಕೆ ಹೆರಿಗೆ ಬೇಡ ಅಂದ್ರೆ ಅದೇನು? ಅದಕ್ಕೇನು ಬೆಲೆ ಬೇಡವಾ? ನಿಮ್ಗೆ ಹೇಳ್ತೀನಿ, ಅವರು ಇದೆಲ್ಲ ಮಾತಾಡಬಾರ್ದು. ಅವತ್ತು ಯಾಕೆ ಒಪ್ಕೊಂಡ್ರು? ಕಾರಣ ಏನು? ನಾನು ಅದು ಹೇಳಕ್ ಹೋಗಲ್ಲ. ಯಾವ ಅಡ್ಜಸ್ಟ್ಮೆಂಟ್ ವಿಚಾರ ನಾನು ಹೇಳಲ್ಲ. ನಾನಂತೂ ಅದ್ಭುತವಾಗಿ ಭದ್ರವಾಗಿದ್ದೀನಿ, ಗೊತ್ತಾಯ್ತಾ? ಅವರು ಯಾಕೆ ತರ ಆದ್ರೂ ಗೊತ್ತಿಲ್ಲ, ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅರೆ, ಇಂಥ ಸಂದರ್ಭದಲ್ಲಿ ಬಹಳ ಇತಿಹಾಸದಲ್ಲಿ ಅಕ್ಕಪಕ್ಕದವರೇ ಕೈ ಕೊಟ್ಟಿರೋದು ಇತಿಹಾಸದಲ್ಲಿ. ಅದರಿಂದ ನಾವು ಇವ್ರನ್ನ ಕೈ ಕೊಟ್ರು ಅಂತ ಹೇಳಲ್ಲ, ಅವ್ರಿಗೆ ಅವರೇ ಕೈ ಕೊಟ್ಕೊಂಡವ್ರೆ. ಇವತ್ತು ನಮ್ಮ ಜೊತೆಲಿ ಇದ್ದಿದ್ರೆ ಅವ್ರಿಗೂ ಗೌರವ ಬರ್ತಿತ್ತು, ಶಕ್ತಿ ಬರ್ತಿತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ಹೇಳ್ತಾ ಇದ್ದಾರೆ. ನಮಗೆ ಬಂದ್ ಮಾಡಿ ಅಂತೇಳಿ ಸುಮಾರು 1.5 ಕೋಟಿ ಜನ ನಮ್ಗೆ ಹೇಳಿದ್ದಾರೆ. ಅಲ್ಲಿಂದ ಈಗ ನಾವು ಬಹಳ ಗಂಭೀರವಾಗಿ ಹೇಳ್ತೀವಿ, ವಿದ್ಯಾರ್ಥಿಗಳು ಬರಬೇಕು. ವಿದ್ಯಾರ್ಥಿಗಳದೇ ಶಕ್ತಿ, ಯುವಕರದೇ ಶಕ್ತಿ. ಈ ಬಂದ್ ವಿದ್ಯಾರ್ಥಿಗಳಿಂದ ಆಗಬೇಕು. ವಿದ್ಯಾರ್ಥಿಗಳು ಕಾಲೇಜ್ ಕೇಳಿ, ವಿದ್ಯಾರ್ಥಿಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಸಂಸ್ಥೆಗಳು ರಜಾ ಕೊಡಲೇಬೇಕು. ಮಹದಾಯಿ ಇದು ಒಂದು ಇನ್ನೊಂದು ಅರ್ಥ ಮಾಡ್ಕೊಳ್ತಾವ. ಬರೀ ಇದೊಂದೇ ನೀರ್ಗೊಂದೇ ಅಲ್ಲ, ಚಳುವಳಿ ಮಹದಾಯಿ. ನಿನ್ನೆ ಹುಬ್ಳಿಗೆ ಹೋದ್ರೆ ನೀವು ಬರೀ ಮೈಸೂರು ಮಂಡ್ಯ ಹಿಡ್ಕತ್ತೀರಲ್ಲ, ನಮ್ ಗತಿ ಏನು ಅಂತ ಕೇಳಿದ್ರು. ಮಹದಾಯಿ ಮಾಡಬೇಕು ನೋಡಿ, ಇಲ್ಲಿದೆ ನೋಡಿ, ದಯಮಾಡಿ ಕಾವೇರಿ ನೀರು ತೀರ್ಪು ಬೇಡ, ನೀರಿಲ್ಲ ತಮಿಳುನಾಡಿಗೆ ಬಿಡಬಾರ್ದು. ಮಹದಾಯಿ ಕಳಸಾ ಬಂಡೂರಿ ನಾಳೆ ಮಹದಾಯಿಗಾಗಿ ನಾಳೆ ಕರ್ನಾಟಕ ಬಂದ್, ಕಳಸಾ ಬಂಡೂರಿಗಾಗಿ ನಾಳೆ ಕರ್ನಾಟಕ ಬಂದ್, ಮೇಕೆದಾಟಿಗಾಗಿ ನಾಳೆ ಕರ್ನಾಟಕ ಬಂದ್, ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ
ನಾಳೆ ಕರ್ನಾಟಕ ಬಂದ್. MS ನಿಷೇಧಕ್ಕೆ ನಾಳೆ ಕರ್ನಾಟಕ ಬಂದ್. ಬೆಳಗಾವಿ ನಿರ್ಣಯಕ್ಕಾಗಿ ನಾಳೆ ಕರ್ನಾಟಕ ಬಂದ್. ಬಂದ್ ಬಂದ್ ಬಂದ್. ಗಡಿನಾಡು ಬೆಳಗಾವಿಗಾಗಿ ಕರ್ನಾಟಕ ಬಂದ್. ಪರಭಾಷೆ ನಿಲ್ಲಬೇಕು, ಕರ್ನಾಟಕ ಬಂದ್. ಕರ್ನಾಟಕದಲ್ಲಿ ಪರಭಾಷೆ ಚಿತ್ರಗಳ ಹಾವಳಿ ನಿಲ್ಲಬೇಕು, ಕರ್ನಾಟಕ ಬಂದ್. ಬಿಡದಿ ಉಪನಗರ ಬೇಡವೇ ಬೇಡ, ಕರ್ನಾಟಕ ಬಂದ್. ಸಮಗ್ರ ರೈತರ ಬೇಡಿಕೆ ಈಡೇರಬೇಕು, ಕರ್ನಾಟಕ ಬಂದ್. ಕನ್ನಡಿಗರಿಗೆ ಉದ್ಯೋಗ ನಾಳೆ ಕರ್ನಾಟಕ ಬಂದ್. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನಾಳೆ ಕರ್ನಾಟಕ ಬಂದ್. ಒಂದೇ ಒಂದಕ್ಕಲ್ಲ, ಒಂಚೂರು ನೀರು ಬಿಟ್ಬಿಟ್ರಲ್ಲ. ಸಮಗ್ರ ಕರ್ನಾಟಕದ ಪರಿಸ್ಥಿತಿ ಈ ರೀತಿ ಆಗಿದೆ, ಕಣ್ಣೀರಿನ ಕಥೆ ಆಗಿದೆ. ಆ ದೃಷ್ಟಿಯಿಂದ ಅವರು ಅರ್ಥ ಮಾಡ್ಕೊಳ್ಬೇಕಾಯಿತು, ನಮ್ಮ ಜೊತೆಲೆ ಅವು ಇರ್ಬೇಕಾಯಿತು. ಇವತ್ತು ನಮ್ ಬೆಂಬಲ ಇಲ್ಲ ಅಂತ ಅವ್ರಂದ್ರೆ ಈ ರಾಜ್ಯ ಅವ್ರ ಕೈಲಿದ್ಯಾ? ಅವ್ರಿಬ್ಬರ ಕೈಲಿ ರಾಜ್ಯ ಇದೆಯಾ? ಅವ್ರು ಹೇಳಿದ ತಕ್ಷಣ ಇಡೀ ರಾಜ್ಯವೇ ಇರೋದಾದ್ರೆ ನಾವು ದನ ಕಾಯ್ಬೇಕಷ್ಟೇ ಅಲ್ವಾ? ಆದ್ರಿಂದ ಎಂತದು ಕೈ ಕೂಲೋದು, ಕೈ ಇರೋದೇ ಕೂಲ್ಕಕ್ಕೆ. ನಾವು ಇಲ್ಲ ಇನ್ನು ಸುಮ್ಮನೆ ಇದೆ. ಇನ್ನು ಅವ್ರ ಜೊತೆಲಿ ಸೇರುವ ಪ್ರಶ್ನೆ ಈ ಜನ್ಮದಲ್ಲಿ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.